ವೆಲ್ಕಮ್ ಟು ಡಾಕ್ಟರ್ ರಿಪೇರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಿಮಗೆ LG ಟಾಪ್ಲೋಡ್ ವಾಷಿಂಗ್ ಮೆಷಿನ್ ಫ್ಯೂಚರ್ಸ್ ಹಾಗೂ ಡೆಮೋ ಹಾಗೂ ಇನ್ಸ್ಟಾಲೇಷನ್ 3 ತೋರಿಸ್ತಾ ಇದ್ದೀವಿ. ನಾವು ಯಾವೆಲ್ಲ ಫಂಕ್ಷನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಹಾಗೂ ಇದರ ವಿಶೇಷತೆ ಏನು 1 by 1 ತಿಳ್ಕೊಳ್ಳೋಣ. ಬನ್ನಿ ಆ್ಯಕ್ಚುಲಿ ನೋಡೋಣ ಯಾವೆಲ್ಲ ಫಂಕ್ಷನ್ಸ್ ನಮಗೆ ಯೂಸರ್ ಫ್ರೆಂಡ್ಲಿ ಇದೆ ಹಾಗೂ ಈ ಮಷಿನ್ನ ವಿಶೇಷತೆ ಏನಿದೆ 1 by 1 ನಿಮ್ಮ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ಬೇಸಿಕಲಿ ಏನಾಗುತ್ತೆ, ನಿಮಗೆ ಇದು ಇನ್ಸ್ಟಾಲೇಷನ್ ಕವರ್ ಬರುತ್ತೆ. ಇದರಲ್ಲಿ ಇನ್ಲೆಟ್ ಪೈಪು, ಔಟ್ಲೆಟ್ ಪೈಪು, ರ್ಯಾಟ್ ಗಾರ್ಡ್ ಈ 3 ಇರುತ್ತೆ. ಸೊ ಇನ್ಲೆಟ್ ಪೈಪ್ ಏನಾದರೂ ನಿಮಗೆ ಇನ್ಕ್ಲೂಡಿಂಗ್ ವಿತ್ ಅಡಾಪ್ಟರ್ ಕೊಟ್ಬಿಟ್ಟಿರ್ತಾರೆ. ಸೊ ವಿತ್ ಅಡಾಪ್ಟರ್ ಏನಾಗುತ್ತೆ 1.25 ಮೀಟರ್ ನಿಮಗೆ. ಸೊ ಇದು ಬ್ಯಾಕಲ್ಲಿ ಥ್ರೆಡ್ಡಿಂಗ್ ಆಗುತ್ತೆ. ಮಿಷಿನ್ ಹಿಂದೆಗಡೆ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟಲ್ಲಿ. ಇದು ನಿಮಗೆ ಫ್ರಂಟ್ ಥ್ರೆಡ್ಡಿಂಗ್ ಆಗುತ್ತೆ. ಇದರಲ್ಲಿ ನಿಮಗೆ ಆ್ಯಸ್ ಇಟ್ ಈಸ್ ಟ್ಯಾಪ್ ಅಡಾಪ್ಟರ್ ಕುತ್ಕೊಂಡ್ಬಿಡುತ್ತೆ. ಇದು ನೀವು ಹಾಕಬೇಕು ತೆಗಿಬೇಕು ಅಂದರೆ ಆ್ಯಸ್ ಲೈಕ್ ನಿಮ್ಗೆ ಗ್ಯಾಸ್ ಅಡಾಪ್ಟರ್ ಇರ್ತಾರೆ. ಜಸ್ಟ್ ಹಿಂಗೆ ಕ್ಲಿಪ್ ಮಾಡಿ ಹಾಕಬೇಕು, ಕ್ಲಿಪ್ ಮಾಡಿ ತೆಗಿಬೇಕು. ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿದೆ, ನಾನು ತೋರಿಸ್ತೀನಿ. ಹಾಗೆ ಇದು ಬಂದು ನಿಮಗೆ ನೆಕ್ಸ್ಟ್ ಬಂದು ಔಟ್ಲೆಟ್ ಏನಪ್ಪ, ನಿಮಗೆ ಇದು ಲೆಸ್ ದೆನ್ 1 ಮೀಟರ್ ಇರುತ್ತೆ, ಇಲ್ಲ ಮ್ಯಾಕ್ಸಿಮಮ್ 1 ಮೀಟರ್ ಇರುತ್ತೆ ಇದು. ಸೊ ಇದನ್ನು ಇನ್ಸರ್ಟ್ ಮಾಡ್ತೀನಿ ಅಂದರೆ ಈ ಎಂಡ್ ಏನು ಕಾಣಿಸ್ತಿದೆ, ಈ ಎಂಡು ಒಂದು ಕ್ಲ್ಯಾಂಪ್ ಕೊಟ್ಟಿರ್ತಾರೆ ಓಸ್ವಿನ್ ಅಂತೇಳಿ. ಸೊ ಆ ಕ್ಲ್ಯಾಂಪ್ ಬಂದು ಬಂದಿದೆ. ಸೊ ಇದು ನೀವು ಹಿಂಗಂದ್ರೆ ಹಿಂಗೆ ಸುಮ್ಮನೆ ಹಿಂಗೆ ಹಾಕಿದ್ರೆ ಹಿಂಗೆಲ್ಲ ತಪ್ಪಿರಲ್ಲ. ಸೊ ಇದನ್ನು ಇಲ್ಲಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಪ್ರೆಸ್ ಮಾಡ್ಕೊಂಡು ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಹಿಂಗೆ ಫೋಲ್ಡ್ ಮಾಡಿಕೊಂಡು ಒಳಗೆ ಹಿಂಗೆ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ನಿಮಗೆ ಹಾಕೋದು. ಹಾಗೆ ನೆಕ್ಸ್ಟ್ ಬಂದು ರ್ಯಾಟ್ ಗಾರ್ಡ್ ಬಂದು ನಿಮಗೆ ಇಲ್ಲಿ ಏನು ಹೋಗ್ಬಾರ್ದು ಅಂತೇಳಿ ಕೆಳಗಡೆ ಮೆಶ್ ಹಾಕೋಕ್ಕೆ ಇದೊಂದು ಶೀಟ್ ಕೊಟ್ಟಿರ್ತಾರೆ. ಸೊ ಇದನ್ನ ಮೆಷಿನ್ ಬಾಟಮಲ್ಲಿ ಕೂತ್ಕೊಳ್ಳುತ್ತೆ ನಿಮಗೆ. ಇದನ್ನು ಹೆಂಗೆ ಇನ್ಸರ್ಟ್ ಮಾಡೋದು, ಹೆಂಗೆ ಹಾಕೋದು ಅಂತೇಳಿ ನಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಸೊ ನಿಮಗೆ ಇಲ್ಲೇನು ಸ್ಪೇಸ್ ಕಾಣಿಸ್ತಿರುತ್ತೆ ಒಳಗಡೆ, ಇದು ಬಂದು ನಿಮಗೆ ರ್ಯಾಟ್ ಗಾರ್ಡ್. ಅಂದರೆ ರ್ಯಾಟ್ ಗಾರ್ಡಲ್ಲಿ ನಿಮ್ಗೆ ಏನಾದರೂ ಈ ಸ್ಪೇಸಲ್ಲಿ ಇಲ್ಲಿ ಯಾವುದು ಹೋಗ್ಬಾರ್ದು ಅಂತೇಳಿ ಕಂಪ್ನಿಯಿಂದ ಈ ಥರ ಒಂದು ಮ್ಯಾಟ್ ಕೊಟ್ಟಿರ್ತಾರೆ. ಸೊ ಇದು ನೀವು ಜಸ್ಟ್ ಇಲ್ಲಿ ನೋಡಿ, ಇಲ್ಲೇನು ಕ್ಲ್ಯಾಂಪ್ ಕಾಣ್ತಿದೆ ಹಿಂಗೆ ಹಾಕ್ಬಿಟ್ಟು ಜಸ್ಟ್ ನೀವು ಪುಷ್ ಮಾಡಿದ್ರೆ ಸಾಕು. ಸೊ ಬೇಸಿಕ್ಲಿ ಇನ್ಲೆಟ್ ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ, ಇಲ್ಲಿ ಇನ್ಲೆಟ್ ವಾಲ್ ಒಳಗಡೆ ಒಂದು ಚಿಕ್ಕದು ಮೆಶ್ ಕೂಡ ಕೊಟ್ಟಿರ್ತಾರೆ. ಇದು ನೀವು ಒನ್ಸಿನ 15 days ಹಿಂಗೆ ಎಲ್ಲರೂ ಬಂದ್ಬಿಡುತ್ತೆ. ಈ ಮಡ್ಡು ಇನ್ ಕೇಸ್ ಏನೋ ಜಾಸ್ತಿ ನಿಮಗೆ ಹಾರ್ಡ್ ವಾಟರ್ ಇರ್ತೋ, ಬೋರ್ ವಾಟರ್ ಇರ್ತೋ, ಇಲ್ಲಿ ಏನಾಗುತ್ತೆ ನಿಮಗೆ ಮಣ್ಣೆಲ್ಲ ಕಲೆಕ್ಟ್ ಆಗ್ತಾ ಇರುತ್ತೆ. ಸೊ ಇದನ್ನು ಓಪನ್ ಮಾಡಿ ಅವಾಗ ಕ್ಲೀನ್ ಮಾಡ್ತಾರೆ. ಸೊ ದಟ್ ನಿಮಗೆ ಇನ್ಲೆಟ್ ಫ್ಲೋ ಆಗಲಿ ಇನ್ಲೆಟ್ ವಾಟರ್ ಆಗಲಿ ಕರೆಕ್ಟಾಗಿ ಬರ್ತಾ ಇರುತ್ತೆ. ಮತ್ತು ಇದನ್ನು ಹಾಕ್ಲಿಕ್ಕೆ ನೀವು ಜಸ್ಟ್ ಹಿಂಗೆ ಇಟ್ಕೊಂಡು ಕ್ಲಾಕ್ ವೈಸ್ ಟರ್ನ್ ಮಾಡ್ತಾ ಹೋದರೆ ಫುಲ್ಲು ಮ್ಯಾಕ್ಸಿಮಮ್ ನಿಮ್ಮ ಕೈಲಿ ಎಷ್ಟು ಆದಷ್ಟು ಮ್ಯಾಕ್ಸಿಮಮ್ ಟರ್ನ್ ಮಾಡಿ. ಮ್ಯಾಕ್ಸಿಮಮ್ ಟೈಟ್ ಆದ ಲೀಕೇಜಸ್ ಯಾವುದೂ ಇಲ್ಲ. ಸೊ ಜಸ್ಟ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ನಿಮಗೆ ಎಷ್ಟು ಆದಷ್ಟು ಹ್ಯಾಂಡ್ ಕ್ಲಾಕ್ ವೈಸ್ ಟೈಟ್ ಮಾಡಿ. ಸೊ ದಟ್ ವಾಟರ್ ಲೀಕೇಜಸ್ ಇಲ್ಲ. ಆ್ಯಂಟಿ ಕ್ಲಾಕ್ ವೈಸ್ ಓಪನ್ ಮಾಡಿದ್ರೆ ಅದಕ್ಕಿಂತ ದ ಸೇಮ್ ವೇಟು ಟೇಕ್ ಬ್ಯಾಕ್ ಅಷ್ಟೇ. ಇದು ಇನ್ಲೆಟ್ ಪೈಪ್ ಫಿಕ್ಸ್ ಮಾಡೋದು. ಸೊ ನಿಮ್ಗೆ ಏನಿದೆ ಇದು ಔಟ್ಲೆಟ್ ಅಂದರೆ ನಿಮಗೆ ಡ್ರೈನೇಜ್ ವಾಟರ್ ಪೈಪ್ ಏನು ಹೋಗುತ್ತೋ ವೇಸ್ಟೇಜ್ ವಾಟರ್ ಅದಕ್ಕೆ ಬರುತ್ತೆ. ಇದು ಜಸ್ಟ್ ನೋಡಿ ಹಿಂಗೆ ಹಾಕೊಂಡು ಹಿಂಗೆ ಪುಷ್ ಮಾಡಿ ಅಷ್ಟೇ. ಹಿಂಗೆ ಪುಷ್ ಮಾಡಿಬಿಟ್ಟು ಜೋಸ್ವಿನ್ ಪ್ರೆಸರ್ ಇದೆ ರಿಂಗು, ಇದನ್ನು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ. ಸೊ ದಟ್ ನಿಮಗೆ ವಾಟರ್ ಲೀಕೇಜ್ ಆಗಲಿ ಇನ್ನೊಂದಾಗಲಿ ಮತ್ತದಾಗಲ್ಲ. ಓಪನ್ ಮಾಡ್ತೀನಿ, ಜಸ್ಟ್ ಹಾಗೆ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಜಸ್ಟ್ ಹಿಂಗೆ ಪುಲ್ ಮಾಡ್ಕೊಳ್ಳಿ, ಬಂದ್ಬಿಡುತ್ತೆ. ಮತ್ತು ಈಗ ಎಕ್ಸಿಟ್ ಮಾಡ್ಕೋತೀನಿ, ಜಸ್ಟ್ ಹಿಂಗೆ ಯಾವ್ದಾರು ಬಂದ್ಬಿಡುತ್ತೆ. ಬೇಸಿಕ್ಲಿ ಮಷಿನ್ ಕೆಪಾಸಿಟಿ 8 kg ಇರುತ್ತೆ. ಸೊ ನೀವು ಬಟ್ಟೆ ಯಾವ ಥರ ಹಾಕ್ಬೇಕಂದ್ರೆ ಮ್ಯಾಕ್ಸಿಮಮ್ಮು ಎಲ್ಲ ಬಟ್ಟೆ ನೀವು ಒಂದೊಂದೇ ಹಾಕಬೇಕಾಗುತ್ತೆ. ಎಲ್ಲ ತೊಗೊಂಡು ಟ್ಯಾಂಗಲ್ ಮಾಡಿ ಒಂದೇ ಸಲ ತುರುಕ್ಬಾರ್ದು. ಬಟ್ಟೆ ಇಲ್ಲಿವರೆಗೂ ಈ ಲೇಯರ್ಗೂ ಹಾಕ್ಬೋದು ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಹಾಕೋಂಗಿಲ್ಲ. ಸೊ ದಟ್ ಏನಂತ ಅನ್ಬ್ಯಾಲೆನ್ಸಿಂಗ್ ಆಗುತ್ತೆ. ಮತ್ತು ಇಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ, ಸೊ ಇಲ್ಲಿ ಕಂಫರ್ಟ್ ಏನಾದರೂ ಇದೆ, ನೀವು ಇಲ್ಲಿ ಸಾಫ್ಟ್ವೇರ್ ಡಿಸ್ಪೆನ್ಸರ್ ಅಂತ ಇರುತ್ತೆ, ಇಲ್ಲಿ ಕಂಫರ್ಟ್ಸ್ ಎಲ್ಲ ಹಾಕ್ಬೋದು. ಆಫ್ಟರ್ ದ ವಾಶ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇದು ಫಿಲ್ಟರ್ ಇಲ್ಲಿ ಪ್ರೆಸ್ ಮಾಡಿ ಎಲ್ಲ ಬಂದ್ಬಿಡುತ್ತೆ. ಸೊ ಇದು ನೀವು ಜಸ್ಟ್ ಹಿಂಗೆ ಓಪನ್ ಮಾಡಿ, ಇಲ್ಲಿ ಏನೇನು ಬಟ್ಟೆಲಿ ಬರೋದಿರೋ ಲೀನ್ಸ್ ಎಲ್ಲ ಇರುತ್ತೆ, ಜಸ್ಟ್ ಅದನ್ನು ಓಪನ್ ಮಾಡಿ ತೆಗೆದು ಬಿಸಾಕ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಪ್ರೆಸ್ಸರ್ ನೋಡಿ, ಇಲ್ಲಿ ಯಾವ್ದು ಹಾಕ್ಬೇಕಂದ್ರೂ ನೀವು ಪ್ರೆಸ್ ಮಾಡಿ ಹಾಕಬೇಕು, ತೆಗಿಬೇಕಾದ್ರೆ ನೀವು ಪ್ರೆಸ್ ಮಾಡಿ ಹಾಕ್ಬೇಕು. ಸೊ ಹಿಂಗೆ ಪ್ರೆಸ್ ಮಾಡಿ ಹಾಕಿದ್ರೆ ಸಾಕು. ನೀವು ಹಾಗೇನು ಬಟ್ಟೆ ಬಂದು ಡಿಟರ್ಜೆಂಟ್ ಇರಲಿ ಇಲ್ಲ ಹಾಕ್ಬೇಕಂತ ಮ್ಯಾಕ್ಸಿಮಮ್ 1 or 2 ಸ್ಪೂನ್ ನೋಡ್ಕೊಂಡು ಹಾಕಿ, ಡಿಪೆಂಡ್ಸ್ ಅಂತ ಕೊಡೆ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇದು ನಿಮ್ಗೆ ಏನಾಗುತ್ತೆ, ಇದು ಜೆಟ್ ಸ್ಪ್ರೇ ಅಂತ ಕರಿತೀವಿ. ವಾಟರ್ನ ನಿಮ್ಗೆ ವಾಶ್ ಆಗಬೇಕಾದ್ರೆ ಇಲ್ಲಿಂದ ವಾಟರ್ ಫ್ಲೋ ಆಗುತ್ತೆ. ಓನ್ಲಿ ಫಾರ್ ಜೆಟ್ ಸ್ಪ್ರೇ ಮಾಡಲ್ಸ್ಗೆ ಮಾತ್ರ ಬರುತ್ತೆ ಇದು ಆಪ್ಷನು, ಎಲ್ಲ ಮಾಡಲ್ಸ್ಗೂ ಅಪ್ಲಿಕೇಬಲ್ ಇರೋಲ್ಲ. ಸೊ ಬೇಸಿಕ್ಲಿ ಪವರ್ ಆನ್ ಟೆಸ್ಟ್ ಆಗುತ್ತೆ, ನಿಮಗೆ ಈ ಥರ ಐಫನ್ಸ್ ಬರುತ್ತೆ. ಇಲ್ಲಿ ಪ್ರೋಗ್ರಾಮ್ ಇದೆ. ಸೊ ಫಸ್ಟ್ ಪ್ರೋಗ್ರಾಮ್ ನಂಬರ್ 1 ಅಂತ ಹಾಕಿದ್ದಾರೆ, ಸೆಕೆಂಡ್ ಪ್ರೋಗ್ರಾಮ್ ನಂಬರ್ 2 ಅಂತ ಹಾಕಿದ್ದಾರೆ. ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ನಾರ್ಮಲ್ ಅಂದರೆ ಎಲ್ಲ ಥರ ಬಟ್ಟೆಗಳು, ಪ್ಯಾಂಟು, ಶರ್ಟ್ಸ್, ಇನ್ನೋವೇರು, ಚೂಡಿದಾರು, ಬನಿಯನ್ಸು, ಸ್ಯಾರೀಸ್ ಏನಾದರೂ ನಾರ್ಮಲ್ ಹಾಕ್ಕೊಳ್ಳಿ. ಹಾಗೇನು ಟರ್ಬೋ ವಾಶ್ ಹೆವಿ ವಾಶ್. ಬಟ್ಟೆಲಿ ನಿಮಗೆ ಜಾಸ್ತಿ ಕೊಳೆ ಇದೆ, ಸ್ವಲ್ಪ ಅರ್ಧ ಗಂಟೆಲಿ ಹಾಕ್ಬಿಡಿ ಅಂದರೆ ಸ್ವಲ್ಪ ವಾಷಿಂಗ್ ಕ್ವಾಲಿಟಿ ಬೆಟರ್ ಇರುತ್ತೆ. ಹಾಗೇನು ಕ್ವಿಕ್ ವಾಶ್ ನಿಮಗೆ ಜಾಸ್ತಿ ಕೊಳೆ ಇಲ್ಲ, 1 or 2 ಕ್ಲಾತ್ಸ್ ಇದೆ, ಲೆಸ್ ಆಯಿಲ್ ಇದೆ, ತುಂಬ ಕಮ್ಮಿ ಬಟ್ಟೆ ಹಾಕಬೇಕು, 23 minutesಲ್ಲಿ ಹಾಕ್ಬಿಡ್ಲೇನೆ ಕ್ವಿಕ್ ವಾಶ್ಗೆ ನೀವು ಸೆಲೆಕ್ಟ್ ಮಾಡ್ಬೋದು ಫಾರ್ ಲೆಸ್ ಆಯಿಲ್. ಹಾಗೆ ಸ್ಟ್ರಾಂಗ್ ಜೀನ್ಸನ್ನು ಓನ್ಲಿ ಫಾರ್ ಜೀನ್ಸ್ ಬಟ್ಟೆಗಳು, ಮತ್ತು ತುಂಬ ಬೆಡ್ಶೀಟ್ಸ್ ಇದೆ, ಬ್ಲ್ಯಾಂಕೆಟ್ಸ್ ಇದೆ, ಇದರಲ್ಲೂ ಕೂಡ ನೀವು ಯೂಸ್ ಮಾಡೋದು. ಬಟ್ ಇಟ್ ಇಸ್ ಓನ್ಲಿ ಫಾರ್ ಮೇಡೆಡ್ ಫಾರ್ ಜೀನ್ಸ್. ಹಾಗೆ ನೆಕ್ಸ್ಟ್ ಪ್ರೋಗ್ರಾಮ್ ಇಲ್ಲಿದೆ, ಇಲ್ಲಿ ಪ್ರೆಸ್ ಮಾಡಿ ಎಷ್ಟು ಪ್ರೀ ವಾಶ್ ಪ್ಲಸ್ ನಾರ್ಮಲ್ ಅನ್ನುತ್ತೆ. ಇಲ್ಲೂ ನಾರ್ಮಲ್ ಇದೆ. ಬಟ್ ಈ ನಾರ್ಮಲ್ ಏನಾಗುತ್ತೆ, ನಿಮಗೆ ಒಂದು ಪ್ರೀ ವಾಶ್ ಅಂತ ಕೊಡ್ತಾರೆ. ಅಂದರೆ ಬಿಫೋರ್ ವಾಶ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಸೋಕಿಂಗ್ ಥರ ಮಾಡಿ ಆಮೇಲೆ ನಿಮಗೆ ಒಂದು ನಾರ್ಮಲ್ ಆಗುತ್ತೆ. ಹಾಗೆ ಆಕ್ವಾ ರಿಸರ್ವ್ ಅಂದರೆ ವಾಶು ರಿನ್ಸು ಆಗುತ್ತೆ, ಆ ರಿನ್ಸ್ ಆಗಿದ್ದ ನೀರು ಅಲ್ಲೇ ಉಳ್ಕೊಳ್ಳುತ್ತೆ. ಅದನ್ನು ಹಾಗೆ ನೀವು ಇನ್ನೊಂದ್ಸಲಿ ಮೇನ್ ವಾಶ್ ಯೂಸ್ ಮಾಡ್ತೀನಿ, ಆ ಸೇಮ್ ನೀರನ್ನ ಯೂಸ್ ಮಾಡ್ಬೋದು.
ಅಗೇನ್ ಜಿಂಟಲ್ ಉಲ್ಲನ್ ಸ್ಯಾರೀಸ್, ಬರೀ ಉಲ್ಲನ್ ಸ್ಯಾರೀಸ್ ಮಾತ್ರ ಇದೆ, ಇದನ್ನು ಮಾತ್ರ ನಾನು ಯೂಸ್ ಮಾಡ್ತೀನಿ, ಇದು ಮಾತ್ರ ನಾನು ವಾಶ್ ಮಾಡ್ತೀನಿ ಅಂದರೆ 37 ಮಿನಿಟ್ಸ್ ಇದನ್ನು ನೀವು ಯೂಸ್ ಮಾಡ್ಬೋದು. ಟಬ್ ಕ್ಲೀನಿಂಗ್ ಅಂದರೆ ಎಸ್ಪೆಷಲಿ LG ಅವ್ರದ್ದು ಒಂದು ಡಿಸ್ಕೇಲಿಂಗ್ ಪೌಡರ್ ಇದೆ. ಎನಿ ಡಿಸ್ಕೇಲಿಂಗ್ ಪೌಡರ್ ಯೂಸ್ ಮಾಡೋದು, ಬಟ್ LG ರೆಕಮೆಂಡ್ ಮಾಡೋದು ಅವ್ರದಿಂದ ಒಂದು ಟಬ್ ಕ್ಲೀನ್ ಪೌಡರ್ ಇದೆ. ಅದು ನೀವು ಟಬ್ ಕ್ಲೀನ್ ಪೌಡರ್ 1 hour 44 ಮಿನಿಟ್ಸ್ ತೊಗೊಳುತ್ತೆ. 1 in 30 ಸೈಕಲ್ನ ಪೌಡರ್ ಹಾಕಿ ಕ್ಲೀನ್ ಮಾಡಿದ್ರೆ ಮೆಷಿನ್ ಫುಲ್ಲು ಟಬ್ ಕ್ಲೀನ್ ಆಗುತ್ತೆ. ಅಗೇನ್ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಡೈಲಿ ಯೂಸ್ಗೆ ನಿಮ್ಗೆ ಮ್ಯಾಕ್ಸಿಮಮ್ ಯೂಸ್ ಆಗುತ್ತೆ ಪವರ್ ಆನು, ನಾರ್ಮಲ್ಲು ಸ್ಟಾರ್ಟು. ಡೈಲಿ ಯೂಸ್ಗೆ ಸಾಕು ನಿಮಗೆ, ಬೇರೆ ಏನು ಬೇಡ. ನೀರು ಆಟೋಮೆಟಿಕ್ ತೊಗೊಳುತ್ತೆ, ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ. ಇದ್ರ ಜೊತೆಗೆ ಏನಾಗುತ್ತೆ, ನೀವು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿದಾಗ ವಾಟ್ರು ವಾಶು ರಿಂಚು ಸ್ಪಿನ್ ಆಟೋಮೆಟಿಕ್ ತೊಗೊಳುತ್ತೆ. ನೀರು ಎಷ್ಟು ಬೇಕು ಅಂತ ಡಿಪೆಂಡ್ ಆದಂಥ ಪ್ರೋಗ್ರಾಮ್ ಅದೇ ತೊಗೊಳುತ್ತೆ, ನೀವೇನು ಮಾಡೋ ಥರ ಇಲ್ಲ. ಇದು ಬೀಪ್ ಸೌಂಡು, ನೀವು ಯೂಸ್ ಮಾಡೋದಕ್ಕೆ ಆನು ಆಫು ಮಾಡ್ತೀನಿ, ನಾನು ಸೌಂಡೆಲ್ಲ ಆಫ್ ಮಾಡಲಿ ಅಂದರೆ ಇಲ್ಲಿ ನೋಡಿ ಆಫು ಹೈ ಲೋ ಅಂತಿದೆ. ಬೀಪರ್ ಅಂದರೆ ನಿಮಗೆ ಸೌಂಡ್ ಬೇಡ, ಆಪ್ರೇಷನ್ ಸೌಂಡ್ ಅಂದರೆ ಇದನ್ನು ಆನು ಆಫ್ ಲೋ ಮಾಡ್ಕೊಳ್ಳಿ. ಹಾಗೇನು ಸಾಯಿಲ್ ಲೆವೆಲ್, ಬಟ್ಟೆಲಿ ಜಾಸ್ತಿ ಕೊಳೆ ಇದ್ದಾನೆ ಹೆವಿ, ಕಮ್ಮಿ ಇದೆ ಅಂದರೆ ಲೈಟ್. ಡೈಲಿ ಯೂಸ್ಗೆ ನಾರ್ಮಲ್ ಸಾಕು. ಇನ್ ಕೇಸ್ ಜಾಸ್ತಿ ಕೊಳೆ ಇದೆ ಅಂದರೆ ಬೇಕಾದ್ರೆ ಮಾತ್ರ ನಿಮಗೆ ಹೇಗೆ ಹಾಕ್ಬೋದು. ಸೊ ಲೆಟ್ ಇಟ್ ಬಿ, ಇದು ಆಲ್ವೇಸ್ ಏನು ಮಾಡಿ ಯಾವಾಗಲೂ ನಾರ್ಮಲ್ ಇಟ್ಕೊಳ್ಳಿ. ನಾರ್ಮಲ್ ಇಸ್ ಬೆಸ್ಟ್ ಒನ್ನು. ಸೊ ನಿಮಗೆ ಬೇಕು ಅಂದರೆ ಇಂಟರ್ಚೇಂಜಸ್ ಆಸ್ ಪರ್ ಯೂನಿಟ್ ರಿಕ್ವೈರ್ಮೆಂಟ್ ನೀವು ಚೇಂಜ್ ಮಾಡ್ಕೋಬೋದು. ಹಾಗೇನು ಈಗ ಪ್ರೋಗ್ರಾಮ್ ಮಾಡಿರ್ತೀರಾ, ಇಲ್ಲಿ ಡಿಲೇ ಅಂತಿದೆ. ಡಿಲೇ ಅಂದರೆ ನೀವು ಇಷ್ಟು ಅವರ್ ಮನೇಲಿಲ್ಲ, ಒಂದು 3-4 hours ಅಂತ 5 hours ಅಂತ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಅಷ್ಟು ಅವರ್ ಆದಮೇಲೆ ಸೆಲೆಕ್ಟ್ ಮಾಡ್ಬೋದು. ನೀವು 6 hours ಅಂದರೆ ನಿಮಗೆ ಈಗ ಆಫೀಸ್ಗೆ ಹೋಗ್ತಾ ಇದ್ರೆ ಬರೋ ಅಷ್ಟು ಆಗಿರಲಿ ಅಂದರೆ ಡಿಲೇ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಅಷ್ಟು ಅವರ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಹಾಗೇನು ಪವರ್ ಆನ್ ಮಾಡ್ಬಿಟ್ಟು ನೀವು ಇನ್ ಕೇಸ್ ನಿಮ್ಗೆ ಏರ್ ಡ್ರೈ ಬೇಕು, ಬಟ್ಟೆಲಿ ಓಡೋರು ಸ್ಮೆಲ್ ಇದೆ, ಬರೀ ನೀವು ಇದು ಮಾಡ್ಕೋತೀನಿ, ಇಲ್ಲಿ ಸ್ಪಿನ್ ಅಂತ ಬಟನ್ ಇದೆ, ಇದನ್ನು ಪ್ರೆಸ್ ಮಾಡ್ಬಿಟ್ಟು ನೀವು ಏರ್ ಡ್ರೈ ಕೂಡ ಹಾಕೋಬೋದು. ಮತ್ತು ಪವರ್ ಆನ್ ಮಾಡಿ ನನಗೆ ಇಂಡಿವಿಜುವಲಿ ವಾಶ್ ಮಾಡ್ಕೋತೀನಿ, ಇಂಡಿವಿಜುವಲಿ ರಿನ್ಸ್ ಮಾಡ್ಕೋತೀನಿ, ಇಂಡಿವಿಜುವಲಿ ನಾನು ಸ್ಪಿನ್ ಮಾಡ್ಕೋತೀನಿ ಅಂದರೆ ಪವರ್ ಆನ್ ಮಾಡಿ ಇಲ್ಲಿ ವಾಶ್ ಅಂತ ಬಟನ್ ಇದೆ. ನನಗೆ 14 ಮಿನಿಟ್ಸ್ ವಾಶ್ ಬೇಕು, 15 ಮಿನಿಟ್ಸ್ ವಾಶ್ ಬೇಕು ಅಂದರೆ ಇದನ್ನು ನಿಲ್ ಮಾಡ್ಬೋದು. ನೋಡಿ ಇಲ್ಲೆಲ್ಲ ರೈಟ್ ಏನು ಕಾಣಿಸ್ತಿದೆಯೋ ನೀವು ನಿಲ್ ಮಾಡಿದ್ರೆ ನಿಮಗೆ ಯಾವುದೂ ವಾಶ್ ಆಗೋಲ್ಲ, ಬರೀ ವಾಶ್ ಮಾತ್ರ ಆಗುತ್ತೆ, ಬರೀ ಯಾವುದೂ ಆಗೋಲ್ಲ. ಬರೀ ನಾವು ವಾಶ್ 15 ಮಿನಿಟ್ಸ್ ಇದೆ. ಹಾಗೆ ನನಗೆ ರಿನ್ಸ್ ಇಷ್ಟು ಟೈಮ್ ಬೇಕು ಅನ್ನೋ ರಿನ್ಸ್ ಮಾತ್ರ ನೀವು ಇಷ್ಟು ಟೈಮ್ ಬೇಕಂದ್ರೆ ಸೆಲೆಕ್ಟ್ ಮಾಡ್ಬೋದು. ಸ್ಪಿನ್ ಬೇಕು ಅನ್ನೋ ಹೈ ಮೀಡಿಯಮ್ ಲೋ ಅಂತಿದೆ, ಸ್ಪಿನ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ ನಿಮಗೆ ಯಾವುದು ಯೂಸ್ ಆಗಲ್ಲ. ಇನ್ ಕೇಸ್ ನಾವು ಟ್ಯಾಪ್ಗೆ ಆಲ್ರೆಡಿ ವಾಟರ್ ಕನೆಕ್ಟ್ ಮಾಡಿರ್ತೀರಾ, ಜಸ್ಟ್ ಯೂಸ್ ಮಾಡ್ಕೋತೀನಿ, ನಾವು ಪವರ್ ಆನ್ ಸ್ಟಾರ್ಟು ಡೈಲಿ ಯೂಸಿಗೆ ಸಾಕು. ನಾನು ನಿಮ್ಗೆ ಏನು ಹೇಳ್ತಿದ್ದೆ, ಜೆಟ್ ಸ್ಪ್ರೇ ಅಂತಿಲ್ಲ ನಾಪ್ ತೋರಿಸಿ, ಇದು ಜೆಟ್ ಸ್ಪ್ರೇನೇ ಇದೆ. ಮತ್ತು ನಿಮ್ಗೇನಾದ್ರು ಎಕ್ಸ್ಟ್ರಾ ಫಂಕ್ಷನ್ ಅಂದರೆ ಇಲ್ಲಿ ಪವರ್ ಆನ್ ಮಾಡಿಬಿಟ್ಟು ಲಾಂಗ್ ಟೈಮ್ ಹೋಲ್ಡ್ ಮಾಡಿದ್ರೆ ಇದೊಂದು ಏರ್ ಡ್ರೈ ಅಂತ ಬರುತ್ತೆ. ಏರ್ ಡ್ರೈ ಅಂದರೆ 30 ಮಿನಿಟ್ಸು, 1 hour, 1.5 hour, 2 hours ಅಂತ ಬರುತ್ತೆ. ಇದರಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾಸು, ಓಡರ್ ಸ್ಮೆಲ್ಲು, ಮತ್ತು ಬಟ್ಟೆಲೇನೋ ಓಡರ್ ಸ್ಮೆಲ್ಸ್ ಇದೆ, ಮಕ್ಕಳಿದೆ, ಈ ಥರದ್ದೆಲ್ಲ ಹಾಸ್ಪಿಟಲೈಸ್ಡ್ ಕ್ಲಾತ್ಸ್ ಎಲ್ಲ ಏರ್ ಡ್ರೈಲಿ ನೀವು ಕ್ಲೀನ್ ಮಾಡ್ಕೋಬೋದು. ಸೊ ಇದಿಷ್ಟು ನಿಮಗೆ LG ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಡೆಮೋ. ಹಾಗೂ ನಿಮ್ಗೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮೇಲ್ಗಡೆ ಐ ಬಟನ್ ಇದೆ ಪ್ರೆಸ್ ಮಾಡಿ. ಎಲ್ಲ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಮೈಕ್ರೋ ಡೌಟ್ಸ್ ರಿಲೇಟೆಡ್ ಎಲ್ಲ ವೀಡಿಯೋಸಲ್ಲಿ ಅಪ್ಲೋಡ್ ಆಗಿದೆ. ಯಾವುದೇ ರೀತಿಯಾದ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ನಮ್ಮ ಡಾಕ್ಟರ್ ರಿಪಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.